ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕನಕಾಂಬರದ ಹೂವು ಮತ್ತು ಅದರ ಬೀಜ ಅದನ್ನು ಹೇಗೆ ನೆಡೋದು ಅಂತ ಅನ್ನೋದ್ರ ಬಗ್ಗೆ ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಇವಾಗ ಗಾರ್ಡನಿಗೆ ಬಂದೆ ನೋಡಿ, ನಾನು ಹೇಗೆ ಅದ್ರ ಹೂ ಬಿಡಿಸ್ಕೊಂಡು ಮತ್ತು ಅದ್ರ ಬೀಜ ತಗೊಂಡು ಅದನ್ನು ಮಣ್ಣಿಗೆ ಹಾಕಿ ನಾಟಿ ಮಾಡ್ತೀನಿ ಅಂತ ನೀವು ನೋಡ್ಕೊಂಡು ಹೋಗ್ಬೋದು. ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಂಡು ಬರ್ತೀನಿ. ಅರ್ಧದಲ್ಲಿ ಯಾರು ವಿಡಿಯೋ ನೋಡ್ತೀನಿ ಸ್ಕಿಪ್ ಮಾಡಬೇಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು ಕನಕಾಂಬರ ಹೂವಿನ ಹೆಸರುಗಳು ಏನಂತ ಹೇಳಿದ್ರೆ ನಿತ್ಯ ಪುಷ್ಪ, ನಿತ್ಯ ಕಲ್ಯಾಣಿ ಮತ್ತು ನಂದಬಹಾರ್ ಎಂದು ಕರೀತಾರೆ ಕನಕಾಂಬರ ಹೂಗಳನ್ನ. ನೋಡಿ ಎಷ್ಟೊಂದು ಹೆಸರುಗಳಿದೆ ಅಂತ ಕೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಫ್ರೆಂಡ್ಸ್, ಇದು ವರ್ಷಾನುಗಟ್ಟಲೆ ಹೂ ಬಿಡುತ್ತೆ. ಯಾವಾಗಲೂ ಕೂಡ ಇದು ಮಾಸ ಹೋಗಲ್ಲ. ಯಾಕಂತಂದರೆ ಇದಕ್ಕೆ ಸೀಸನ್ನೇ ಇಲ್ಲ. ಇದಕ್ಕೆ ನೀರು ಮತ್ತು ಗೊಬ್ಬರ ಎಲ್ಲ ಹಾಕ್ಕೊಂಡು ಬಂದುಬಿಟ್ರೆ ವರ್ಷ ಪೂರ್ತಿ ಇದು ಕನಕಾಂಬರ ಹೂಗಳು ಬಿಡುತ್ತೆ. ಇದು ಬಿಳಿ ಬಣ್ಣದಲ್ಲೂ ಕೂಡ ಹೂಗಳು ಬಿಡುತ್ತೆ ಮತ್ತು ನೇರಳೆ ಬಣ್ಣದಲ್ಲೂ ಹೂಗಳನ್ನ ಬಿಡುತ್ತೆ ಮತ್ತು ಆರೆಂಜ್ ಕೂಡ ಬಿಡುತ್ತೆ. ನೀವು ನೋಡಿರ್ಬೋದು, ಜಾಸ್ತಿ ಇದು ಆರೆಂಜ್ ಮತ್ತು ಪಿಂಕು ಕಲರು ಕೂಡ ಇರುತ್ತೆ ನಾಟಿ ಕನಕಾಂಬರದಲ್ಲಿ. ನಾನು ಒಂದು 2-3 ಕಲರ್ ಕೂಡ ನೋಡಿದ್ದೀನಿ. ತುಂಬ ಚೆನ್ನಾಗಿ ಯಾವಾಗಲೂ ಕೂಡ ಹೂಗಳನ್ನ ಬಿಡುತ್ತೆ. ಹೂಗಳನ್ನ ಬಿಡಿಸ್ಕೊಂಡ್ಮೇಲೆ ಇದು ಒಂದು ಸಣ್ಣ ಕೊಂಬಿನಂತೆ ಆಗುತ್ತೆ. ಅದರಲ್ಲಿ ಬೀಜಗಳು ಹೊಡೆದ್ಬಿಟ್ಟು ಹೊರಗಡೆ ಬರುತ್ತೆ. ನೋಡಿ, ಬಿಸಿಲಿಗೆ ಪಟ್ 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 ಅಂತ ಬೀಜಗಳು ಕೂಡ ಹಾರ್ತಾ ಇರುತ್ತೆ. ಆ ಬೀಜಗಳನ್ನ ನಾವು ತಗೊಂಡು ಮಣ್ಣಿಗೆ ಹಾಕಿ ಮಣ್ಣಿಂದ ನಾವು ಸಸಿ ಮಾಡ್ಬೋದು. ಸಸಿ ಮಾಡಿದ ನಂತರ ಅದು ಗಿಡ ಆಗುತ್ತೆ. ಗಿಡ ಆದ ನಂತರ ಅದು ಹೂವು ಎಲ್ಲ ಬಿಟ್ಟು ಫಸ್ಟ್ ಮಗ್ಗಾಗುತ್ತೆ, ನಂತರ ಹೂವಾಗುತ್ತೆ. ನಂತರ ಹೂವಾಗಿ ಮತ್ತೆ ಕನಕಾಂಬರ ಹೂವೆಲ್ಲ ಹರಳಿಬಿಟ್ಟು ನಂತರ ಅದು ಸಣ್ಣ ಕೊಂಬಿನಂತೆ ಆಗಿಬಿಡುತ್ತೆ. ಅದೇ ಬೀಜ ಆಗೋದು. ಆ ಬೀಜಗಳನ್ನ ನಾವು ತಗೊಂಡು ಬಳಸ್ಕೋಬೋದು. ನಾವು ಮನೆ ಕಟ್ಟಬೇಕಾದ್ರೆ ಪೇಂಟ್ ತಂದಿದ್ವಿ. ಆ ಡಬ್ಬಿಗೆ ನಾನು ಪಾಟ್ ಮಾಡಿಬಿಟ್ಟು ಒಂದೇ ಒಂದು ಗಿಡ ಮಾತ್ರ ಹಾಕ್ಕೊಂಡಿದ್ದೆ. ಅದನ್ನು ನಾನು ನರ್ಸರಿಲೂ ಕೂಡ ತಂದಿರಲಿಲ್ಲ, ನಾನು ಊರಿಂದ ತೊಗೊಂಡು ಬಂದಿದ್ದೆ. ಅದನ್ನು ಪಾಟ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಆ ಪೇಂಟಿಂಗ್ ಡಬ್ಬಿಗೆ ನಾನು ಹಾಕಿದ್ದೆ. ನೋಡಿ ಗೈಸ್, ಎಷ್ಟು ದೊಡ್ಡದಾಗಿದೆ ಅಂತ. ಒಂದೇ ಒಂದು ಗಿಡ ಅದು ಎಷ್ಟು ಥಿಕ್ನೆಸ್ ಆಗಿ ಅಡ್ರಕೊಂಡಿದೆ ಅಂತ. ನೀವು ಇದನ್ನು ರೆಕ್ಕೆಗಳ್ನು ನೋಡ್ಬೋದು, ಯಾವ ಥರ ಸುತ್ತಮುತ್ತ ಎಷ್ಟು ಚೆನ್ನಾಗಿ ರೆಕ್ಕೆಗಳು ಬಂದಿದೆ ಅಂತ. ಫುಲ್ಲು ಎಷ್ಟು ಹೂ ಸಿಗುತ್ತೆ ಅಂತಂದರೆ ಒಂದು ಗಿಡದಲ್ಲೇ ಕೂಡ ತುಂಬಾ ಹೂ ಸಿಗುತ್ತೆ. ನಾವು ಇಷ್ಟು ಹೂವೆಲ್ಲನೂ ನಾವು ಬಳಸ್ಕೋಬೋದು ಮನೆಗೆ. ಈ ಥರ ಕೊಂಬಿನಂತೆ ಇರೋದನ್ನ ನಾವು ಬಿಡಿಸ್ಕೊಂಡು ಹೋಗಬೇಕು. ಫುಲ್ಲು ಎಲ್ಲ ಬಿಡಿಸ್ಕೋಬೇಕು. ನೋಡಿ ಎಷ್ಟು ಒಣಗೋಗಿದೆ ಅಂತ. ತುಂಬಾ ಒಂದು ಗಿಡದಲ್ಲಿ ಇಷ್ಟೊಂದು ಸಿಗುತ್ತೆ. ಈ ಥರ ಬಿಡಿಸ್ಕೊಂಡು ಇದ್ರ ಒಳಗಡೆ ಬೀಜ ಇದೆ. ಈ ಬೀಜನ ತಗೊಂಡು ನಾವು ಅದನ್ನು ಮೊಳಕೆ ಮಾಡಿ ಅದನ್ನು ಸಸಿ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಬಂದಿದೆ. ಒಂದೇ ಒಂದು ಗಿಡಕ್ಕೆ ಇಷ್ಟೊಂದು ನೋಡಿ ಬೀಜಗಳು ಸಿಗುತ್ತೆ ನಮಗೆ. ಯಾವ ಥರ ಈ ನರ್ಸರಿಲಿ ಕೂಡ ನೀವು ಹೋದಾಗ ಅವರು ಕೂಡ ಈ ಥರನೇ ಮಾಡೋದು, ಬೀಜದಿಂದನೇ ಸಸಿ ಆಗೋದು. ಅದರಿಂದ ನಾವು ಕೂಡ ಮನೇಲೇ ಮಾಡ್ಕೋಬೋದು, ದುಡ್ಡು ಕೊಟ್ಬಿಟ್ಟು ಏನು ತೊಗೊಳಂಗಿಲ್ಲ ನಾವು. ಫ್ರೆಂಡ್ಸ್, ಈ ಥರ ನಾವು ಪಾಟ್ಗೆ ಹಾಕ್ಕೊಂಡ್ರೆ ಮತ್ತು ತೋಟದಲ್ಲಿ ಕೂಡ ನಾವು ಬೆಳೆದ್ರೆ ನಮ್ಮ ತೋಟ ಅಲಂಕಾರಕ್ಕೆ ಮತ್ತು ಗಾರ್ಡನ್ ಅಲಂಕಾರಕ್ಕೆ, ಮನೆ ಮುಂದೆ ಅಲಂಕಾರಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಆಯುರ್ವೇದದಲ್ಲೂ ಕೂಡ ಇದೆ. ಮತ್ತು ಏನಪ್ಪ ಅಂತಂದರೆ ಪೂಜೆಗೂ ಕೂಡ ಇದು ತುಂಬಾ ಶುಭವಾಗಿರುತ್ತೆ ಕನಕಾಂಬರ ಕೂಡ. ಮತ್ತು ಮದುವೆ ಸಮಾರಂಭಗಳಲ್ಲೂ ಕೂಡ ಕನಕಾಂಬರ ಮಲ್ಲಿಗೆ ಅಂತಂದರೆ ತುಂಬಾ ಫೇವ್ರೇಟ್ ಆಗಿರುತ್ತೆ. ಇದನ್ನು ನಾವು ಮೈಸೂರಿನ ಕನಕಾಂಬರ ಅಂತ ಕೂಗ್ತೀವಿ. ಎಲ್ಲರೂ ಹೇಳೋದಷ್ಟೇ, ಇದು ಮೈಸೂರು ಕನಕಾಂಬರ ಅಂತ ಕೂಗ್ತಾರೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ನಾನು ಅದು ಸಣ್ಣ ಕೊಂಬಿನಂತೆ ಇರೋದು ಬೀಜನ ಬಿಡಿಸ್ಕೊಂಡೆ. ಅದ್ರ ತುಂಬ ಹೂವಿತ್ತು. ಎಷ್ಟು ಹೂ ಸಿಕ್ಕಿದೆ ಅಂತಂದರೆ ಒಂದು ಬೌಲಲ್ಲಿ ತುಂಬ ಕೂಡ ಹೂ ಸಿಕ್ಕಿದೆ. ಅಷ್ಟು ಸಿಗುತ್ತೆ ಒಂದು ಗಿಡಕ್ಕೇ. ತುಂಬಾ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ. ನಾನು ಅಷ್ಟೇ ಚೆನ್ನಾಗಿ ಆರೈಕೆ ಮಾಡ್ಕೋತೀನಿ. ಕನಕಾಂಬರ ಗಿಡ ಆಗಲಿ ಯಾವುದೇ ಒಂದು ಗಿಡ ಆದ್ರೂ ಕೂಡ ನಾನು ಚೆನ್ನಾಗಿ ನೋಡ್ಕೋತೀನಿ. ಫ್ರೆಂಡ್ಸ್, ಇದೊಂದೇ ಗಿಡ ಅಲ್ಲ, ನನ್ನ ಹತ್ರ ನಾಟಿ ಕನಕಾಂಬರ ಗಿಡನೂ ಕೂಡ ಇದೆ. ನಾನು ಆ ಗಿಡನೂ ಕೂಡ ಅಮ್ಮನ ಮನೇಲೇ ತೊಗೊಂಡು ಬಂದಿದ್ದೆ. ಒಂದು ಬೀಜ ತೊಗೊಂಡು ಬಂದಿದ್ದೆ, ಒಂದು ಗಿಡ ತೊಗೊಂಡು ಬಂದಿದ್ದೆ. ಎರಡೂ ಕೂಡ ನೋಡಿ, ಇಲ್ಲೂ ಕೂಡ ನಾಟಿ ಕನಕಾಂಬರ ಹೂ ಇಲ್ಲೂ ಕೂಡ ಬಿಡ್ತಿದೆ. ಅದರಲ್ಲಿ ಇದಕ್ಕಿಂತ ಕಮ್ಮಿ ಬರುತ್ತೆ, ಜಾಸ್ತಿ ಬರಲ್ಲ. ಅದರಲ್ಲೂ ನೋಡಿ ಬೀಜಗಳು ಸಿಗುತ್ತೆ, ನೋಡ್ಬೋದು ನೀವು.
ನಾಟಿ ಕನಕಾಂಬರನ್ನು ಕೂಡ ನಾನು ಹೂಗಳು ಬೀಜಗಳನ್ನ ಬಿಡಿಸ್ಕೊಂಡೆ. ಇವಾಗ ಅದನ್ನು ತೊಗೊಂಡೋಗಿ ಯಾವ ರೀತಿ ನಾಟಿ ಮಾಡಬೇಕು ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಂಡು ಬರ್ತೀನಿ. ಕನಕಾಂಬರನ ಈ ಥರ ಬಿಡಿಸ್ಕೊಂಡು ಇವಾಗ ನಾನು ಅದು ಹೇಗೆ ಇರುತ್ತೆ ಅನ್ನೋದನ್ನು ಅದ್ರ ಬೀಜಗಳನ್ನ ಒಂದೊಂದಾಗಿ ನಾನು ಅದು ಹೊರಗೆ ತಂದುಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಅದನ್ನು ಹೊರಗೆ ತೆಗಿತೀನಿ. ಯಾವ ರೀತಿ ಬೀಜಗಳಿವೆ ಅಂತ ತುಂಬ ಚೆನ್ನಾಗಿದೆ. ರೌಂಡ್ಸಕ್ಕೆ ಇದೆ ನೋಡಿ, ಅದು ಸ್ಟಿಕ್ಕರ್ ಥರ ಇದೆ, ರೌಂಡಾಗಿದೆ. ಇದನ್ನು ತೊಗೊಂಡು ಹೋಗ್ಬಿಟ್ಟು ನಾವು ನಾಟಿ ಮಾಡಬೇಕು. ಅದನ್ನು ತೊಗೊಂಡೋಗಿ ನಾಟಿ ಮಾಡಿದಾಗ ನಮಗೆ ಯಾವ ಥರ ಬರುತ್ತೆ ಅನ್ನೋದು ಕೂಡ ನಿಮಗೆ ನಾನು ತೋರಿಸ್ಕೊಂಡು ಹೋಗ್ತೀನಿ. ಸಾಮಾನ್ಯ ಮಣ್ಣು ಮತ್ತು ಮರಳು ಕೂಡ ಕಾಂಪೋಸ್ಟ್ ಎಲ್ಲನೂ ಮಿಕ್ಸ್ ಮಾಡಿ ಹಾಕೋಬೋದು. ಇಲ್ಲ ಅಂತಂದರೆ ಈ ಟೆರೆಸ್ಗೆ ಪಾಟ್ ನಾವು ಕಟ್ಟಿರೋದ್ರಿಂದ ಅದರಲ್ಲೇ ನಾನು ಗಾರ್ಡನ್ ಮಾಡ್ಕೊಂಡಿರೋದ್ರಿಂದ ನಾನು ಅದೇ ಪಾಟ್ಗೆ ನಾನು ಇವಾಗ ಬೀಜಗಳನ್ನ ಹಾಕ್ತಾಯಿದ್ದೀನಿ. ಫಸ್ಟು ಮಣ್ಣನ್ನೆಲ್ಲ ಕೆರೆದು ಬಿಡಬೇಕು. ಈ ಥರ ನೀಟಾಗಿ ಮಾಡಿಕೊಂಡು ಅದ್ರ ಮೇಲೆ ಬೀಜಗಳನ್ನ ಹಾಕ್ಕೊಂಡು ಬರಬೇಕು. ಆ ಬೀಜಗಳನ್ನ ಹಾಕ್ಕೊಂಡು ಬಂದು ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನು ಮೇಲೆ ಹಾಕಬೇಕು. ಜಾಸ್ತಿ ಮಣ್ಣು ಹಾಕ್ಬಿಟ್ರೆ ಅದು ಮೊಳಕೆ ಕಡಿಯೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಮಣ್ಣನ್ನು ನಾವು ಹಾಕ್ಕೊಂಡು ಬರಬೇಕು. ತುಂಬ ಆಳಕ್ಕೆ ಬೀಜಗಳನ್ನ ಹಾಕಬಾರ್ದು, ಸ್ವಲ್ಪ ಮೇಲೆ ಹಾಕಬೇಕು. ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ದಿನಕ್ಕೆ ಒಂದು ಬಾರಿ ನೀರನ್ನು ಸ್ಪ್ರೇ ಮಾಡ್ತಾ ಬರಬೇಕು. ಮತ್ತು ಅದು ಯಾವಾಗಲೂ ಕೂಡ ತ್ಯಾವವಾಗಿರಬೇಕು. ನೀರು ಕೂಡ ನಿಲ್ಲಬಾರ್ದು. 5ರಿಂದ 15 ದಿನಗಳವರೆಗೆ ಅದು ಒಳಗಡೆ ಮೊಳಕೆ ಕಡಿತೆ. 15 ದಿನ ಆದಮೇಲೆ ಅದು ಸಸಿ ಆಗುತ್ತೆ. ಅದನ್ನು ತೊಗೊಂಡು ನಾವು ಪಾಟ್ಗಳಿಗೆ ನೆಟ್ಕೋಬೋದು ಮತ್ತು ತೋಟಕ್ಕೂ ಕೂಡ ನಾವು ನೆಟ್ಕೋಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಕನಕಾಂಬರ ಗಿಡನ. ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ.